ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಲಾಲ್ಬಾಗಿನ ಐತಿಹಾಸಿಕ ಲಾಲ್ಬಾಗಿನಲ್ಲಿರ್ತಕ್ಕಂಥ ಐತಿಹಾಸಿಕ ಗಾಜಿನ ಮನೆ. ಸೊ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಲಾಲ್ಬಾಗ್ ಸಸ್ಯ ಶಾಸ್ತ್ರೀಯ ತೋಟ 1770ರಲ್ಲಿ ಹೈದರಾಲಿಯವರ ಒಂದು ಖಾಸಗಿ ತೋಟವಾಗಿತ್ತು. ಸುಮಾರು 40 ಎಕರೆ ಪ್ರದೇಶ ಖಾಸಗಿ ತೋಟವಾಗಿತ್ತು. ಇಲ್ಲಿ ಪಬ್ಲಿಕ್ಸ್ಗೆ ಅವಕಾಶ ಇರಲಿಲ್ಲ. ಅದು ಹೈದರಾಲಿಯ ನಂತರ ಟಿಪ್ಪು ಸುಲ್ತಾನ್ ಈ ಒಂದು ತೋಟದ ಉಸ್ತುವಾರಿಯನ್ನು ಹೊಂದ್ಕೊಳ್ತಾರೆ. ನಂತರ ಬ್ರಿಟಿಷ್ ಅವಧಿಯ ಕಾಲಘಟ್ಟದಲ್ಲಿ ಈ ಲಾಲ್ಬಾಗ್ ಸಸ್ಯ ತೋಟವನ್ನ 40 ಎಕರೆಯಿಂದ 140 ಎಕರೆಗೆ ಒಂದು ಹೆಚ್ಚಿಸಲಾಯಿತು. ಮತ್ತೆ ಜಾನ್ ಕ್ಯಾಮರಾನ್ ಅವರ ಕಾಲಾವಧಿಯಲ್ಲಿ ಲಾಲ್ಬಾಗ್ನಲ್ಲಿ ಒಂದು ಅದ್ಭುತವಾದಂತ ಗಾಜಿನ ಮನೆಯನ್ನ ಕಟ್ಟಬೇಕು ಅಂತಕ್ಕಂಥ ಆಲೋಚನೆ ಬಂತು. ಅಂದು ಜಾನ್ ಕ್ಯಾಮರಾನ್ ರವರು ಲಂಡನ್ನಿನ ರಾಜ ಆಲ್ಬರ್ಟ್ ವಿಕ್ಟರ್ ಅವರ ಒಂದು ಭೇಟಿಯ ಸಂದರ್ಭದಲ್ಲಿ ಅವರ ನೆನಪಿನ ಸ್ಮರಣಾರ್ಥ ಒಂದು ಗಾಜಿನ ಮನೆಗೆ ಅಡಿಗಳನ್ನು ಹಾಕ್ತಾರೆ. ಮತ್ತೆ ಮುಂದಿನ ಒಂದು 1889-90ನಲ್ಲಿ ಈ ಒಂದು ಗಾಜಿನ ಮನೆಯನ್ನು ಕೂಡ ಅವರು ನಿರ್ಮಾಣ ಮಾಡ್ತಾರೆ. ಸೊ ಈ ಒಂದು ವಿಶೇಷವಾದಂತಹ ಗಾಜಿನ ಮನೆ ಈಗ ನೂರಾರು ಫಲಪುಷ್ಪ ಪ್ರದರ್ಶನಗಳನ್ನ ಹಲವಾರು ಐತಿಹಾಸಿಕ ಏನು ಒಂದು ಸಮಾರಂಭಗಳಿಗೆ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಇಲ್ಲಿ ಇಬ್ಬಾಗ ಆದಂಥದ್ದು ಕೂಡ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಅಂತಕ್ಕಂಥದ್ದು ಬಹಳ ವಿಶೇಷ. ಮಹಾತ್ಮ ಗಾಂಧೀಜಿಯವರು ಮತ್ತು ಇಂದಿರಾ ಗಾಂಧಿ ಅವರ ಚಿತಾಭಸ್ಮವನ್ನು ಕೂಡ ಇಲ್ಲಿ ಸಾರ್ವಜನಿಕ ಸಂದರ್ಶನಕ್ಕೆ ಇಡಲಾಗಿತ್ತು. ಮತ್ತೆ ಅಂದು ಯಾವುದೇ ಈ ತರದ ಒಂದು ಐತಿಹಾಸಿಕ ಕಟ್ಟಡಗಳು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ಬಹುತೇಕ ದೊಡ್ಡ ಪ್ರಮಾಣದ ಸಮಾರಂಭಗಳು ಇಲ್ಲಿ ಜರುಗ್ತಾ ಇತ್ತು, ಐತಿಹಾಸಿಕ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತಾ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಂತಹ ಐತಿಹಾಸಿಕ ಸ್ಥಳ ಇದು. ಹಾಗೇನೆ ಒಂದು ಫಿಲ್ಮ್ ಫೇರ್ ಅವಾರ್ಡ್ಗಳು ಕೂಡ ಇಲ್ಲಿ ನಡೀತಾ ಇತ್ತು. ಏನು ರಜನಿಕಾಂತ್ ಅವರು, ದೆನ್ ಅಮಿತಾಬ್ ಬಚ್ಚನ್ ಅವರು, ಮತ್ತೆ ಎಲ್ಲ ಸುಪ್ರಸಿದ್ಧ ನಟ ನಟಿಯರು ಇಲ್ಲಿ ಬಂದು ಹೋಗಿರತಕ್ಕಂಥ ಒಂದು ಸ್ಥಳ. ಮತ್ತೆ ವಿಶೇಷವಾಗಿ ಲಾಲ್ಬಾಗ್ಗೆ ಬಹಳಷ್ಟು ದೇಶ ವಿದೇಶಿ ಗಣ್ಯರು ಕೂಡ ಬಂದು ಹೋಗಿರ್ತಕ್ಕಂಥ ಒಂದು ಈ ಐತಿಹಾಸಿಕ ಗಾಜಿನ ಮನೆ. ಇಲ್ಲಿ ಒಂದು ವಿಶೇಷವಾದಂತ ಒಂದು ಅಬ್ಸರ್ವೇಷನ್ ತಾವು ನೋಡಬಹುದು. ಗಾಜಿನ ಮನೆಯ ಕೇಂದ್ರ ಭಾಗದ ತುತ್ತ ತುದಿಯಲ್ಲಿ ಒಂದು ಕ್ಯಾಸ್ಟ್ ಐರನ್ ನಿಂದ ಮಾಡಿದಂತ ಒಂದು ಏನು 4 ದಿಕ್ಕುಗಳನ್ನು ಸೂಚಿಸ್ತಕ್ಕಂತಹ ಒಂದು ಮಾದರಿಯನ್ನು ಅಲ್ಲಿ ನಿರ್ಮಿಸಲಾಗಿದೆ. ಅಲ್ಲಿ ತಾವು ನೋಡ್ತಾ ಇರೋ ಹಾಗೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಸೊ ಏನು ಲಾಲ್ಬಾಗಿಗೆ ಈಗ 4 ಗೇಟುಗಳಿದೆ. ಒಂದು ವೆಸ್ಟ್ ಗೇಟು, ನಾರ್ತ್ ಗೇಟು, ಸೌತ್ ಗೇಟು, ಈಸ್ಟ್ ಗೇಟು, ವೆಸ್ಟ್ ಗೇಟ್ ಅಂತೇಳಿ. ಸೊ ಗಾಜಿನ ಮನೆ ಇಲ್ಲಿ ಬರ್ತಕ್ಕಂಥ ಜನರಿಗೆ ಅದರ ದಿಕ್ಕನ್ನ ಸೂಚಿಸುತ್ತೆ. ಈಗ ನಾವು ಕಾಲದಲ್ಲಿ ನಾವು ಒಂದು ಡೈರೆಕ್ಷನ್ ಬೋರ್ಡ್ಸ್ ಅನ್ನ ಕೊಡ್ತೇವೆ. ಈಗ ನೀವು ಈ ಮಾರ್ಗದಲ್ಲಿ ಹೋದ್ರೆ ನಿಮ್ಗೆ ವೆಸ್ಟ್ ಗೇಟಿಗೆ ರೀಚ್ ಆಗ್ತೀರಾ ಅಥವಾ ಈಸ್ಟ್ ಗೇಟಿಗೆ ರೀಚ್ ಆಗ್ತೀರಾ ಅಂತ. ಲಾಲ್ಬಾಗಿನ ಸುತ್ತಮುತ್ತಲೂ ಕೂಡ ಈ ಒಂದು ಬಹಳಷ್ಟು ವಿಶೇಷವಾದಂತಹ ಫಲಪುಷ್ಪ ಪ್ರದರ್ಶನ ಅಥವಾ ಐತಿಹಾಸಿಕ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಜನ ಸೇರೋದ್ರಿಂದ ಆ ದಿಕ್ಕನ್ನ ದೂರದಿಂದಲೇ ಎಲ್ಲರೂ ಕೂಡ ಅಲ್ಲಿ ಗಮನಿಸಿ ಆ ಒಂದು ದಿಕ್ಕುಗಳ ಹತ್ರ ಸಾಗ್ಲಿಕ್ಕೆ ಇದು ಒಂದು ನಾಂದಿ ಆಗ್ತದೆ. ಸೊ ಈ ರೀತಿ ಬ್ರಿಟಿಷರು ತುಂಬಾ ಅದ್ಭುತವಾದಂತಹ ಕೈಚಳಕವನ್ನ ಇಲ್ಲಿ ನೀಡಿದ್ದಾರೆ. ಈ ಒಂದು ಐತಿಹಾಸಿಕ ಲಾಲ್ಬಾಗ್ ಇದು ಗಾಜಿನ ಮನೆ ಹಲವಾರು ಐತಿಹಾಸಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರುವುದರ ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ನೂರಾರು ಆಕರ್ಷಕ ಫಲಪುಷ್ಪ ಪ್ರದರ್ಶನಗಳಿಗೆ ಸಾಕ್ಷೀಭೂತವಾಗಿದೆ. ಈಗ ಪ್ರಸ್ತುತ ಜರುಗ್ತಾ ಇರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ 217ನೆಯ ಫಲಪುಷ್ಪ ಪ್ರದರ್ಶನ. ಇದನ್ನ ನಾವು ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಒಂದು ಸ್ಮರಣಾರ್ಥ ಆಲ್ಮೋಸ್ಟ್ 12 ದಿವಸಗಳ ಕಾಲ ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಪ್ರದರ್ಶನಕ್ಕೆ ಬಹಳಷ್ಟು ಮೂಲೆಗಳಿಂದ ಜನಸಾಗರ ಹರಿದು ಬರ್ತಾ ಇದೆ. ಇನ್ನೂ ಕೂಡ ಪ್ರದರ್ಶನಕ್ಕೆ 9 ದಿವಸಗಳ ಕಾಲಾವಕಾಶ ಇರೋದ್ರಿಂದ ಪ್ರವಾಸಿಗರು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ವಿನಮ್ರ ಕೋರಿಕೆಯಾಗಿದೆ.